ವೀಕ್ಷಕರೇ ನಮಸ್ಕಾರ. ಕ್ರೋನ್ಸ್ ಡಿಸೀಸು ಅಥವಾ ಈ ಅಲ್ಸರೇಟಿವ್ ಕೊಲೈಟಿಸ್ ಅಂತ IBD ಅಂತೀವಿ, ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅನ್ನೋದು ಡಯಾಗ್ನೋಸ್ ಆದ ತಕ್ಷಣ ಜನ ಹೆದರ್ಕೊಂತಾರೆ. ಮೆಡಿಸಿನ್ಸ್ ತೊಗೊಬೇಕಪ್ಪ ಲೈಫ್ ಲಾಂಗ್ ಅಂತ. ಆ ಟೈಮಲ್ಲಿ ಯಾರೋ ಬಂದು ಹೇಳ್ತಾರೆ ಇವೆಲ್ಲ ತೊಗೊಬೇಡ್ರಿ, ಅಲೋಪತಿ, ಇಂಗ್ಲೀಷ್ ಮೆಡಿಸಿನ್ನು, ಸ್ಟ್ರಾಂಗ್ ಮೆಡಿಸಿನ್ನು, ಆಯುರ್ವೇದ ಇದನ್ನು ಕ್ಯೂರ್ ಮಾಡುತ್ತೆ ನಿಮಗೆ ನ್ಯಾಚುರಲ್ ಆಗಿ ಅಂತೇಳಿ ಸಡನ್ ಆಗಿ ಇವ್ರೇನು ಮಾಡ್ತಾರೆ, ಎಲ್ಲ ಮೆಡಿಸಿನ್ಸು ಸ್ಟಾಪ್ ಮಾಡ್ತಾರೆ. ನಾನು ಆ್ಯಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ಈ ವಿಡಿಯೋಲಿ ನಿಮಗೆ ತಿಳಿಸ್ತೀನಿ, ಆಯುರ್ವೇದ ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್, ಕ್ರೋನ್ಸ್ ಡಿಸೀಸ್ನ ಕ್ಯೂರ್ ಮಾಡುತ್ತಾ ಇಲ್ವಾ, ಯಾವ ಥರ ಜನ ಕೆಲವೊಂದನ್ನು ತಪ್ಪರ್ಥ ಮಾಡ್ಕೊತಾರೆ ಅಂತ ಹೇಳಿ. ಈಗ IBD ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂದರೆ ಏನು? ಕರಳಲ್ಲಿ ಉರಿಯೂತ ಇರುತ್ತೆ, ಸೊ ಇನ್ಫ್ಲಮೇಷನ್ ಅಂತೀವಿ. ಇದನ್ನು IBS ಜೊತೆ ಕನ್ಫ್ಯೂಸ್ ಮಾಡ್ಕೊಬಾರ್ದು. IBS ಅಂದರೆ ಏನು? ಹಲವಾರು ಥರದ್ದು ಗುಣಲಕ್ಷಣ, ರೋಗ ಲಕ್ಷಣ ಇರುತ್ತೆ, ಒಳಗಡೆ ಏನು ರೋಗ ಇರೋದಿಲ್ಲ ಅವ್ರಿಗೆ. IBDಯಲ್ಲಿ ಒಳಗಡೆ ನಿಜವಾಗ್ಲೂ ರೋಗ ಇದೆ, ಕ್ರಾನಿಕ್ ಇನ್ಫ್ಲಮೇಷನ್ನು, ಉರಿಯೂತ. ಇದರಲ್ಲಿ ಎರಡು ಮೈನ್ ಕಂಡೀಷನ್ಸ್ ಇದೆ. ಒಂದು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕರಿತೀವಿ, ಇನ್ನೊಂದು ಕ್ರೋನ್ಸ್ ಡಿಸೀಸ್ ಅಂತ. ಈ ಕ್ರೋನ್ಸ್ ಡಿಸೀಸ್ ಅನ್ನೋದು ಬಾಯಿಂದ ಹಿಡಿದು ಅವರ ಗುದದ್ವಾರದವರು ಎಲ್ಲಿ ಬೇಕಾದರೂ ಅಫೆಕ್ಟ್ ಆಗುತ್ತೆ. ಅದು ಅನ್ನನಾಳ ಇರ್ಬೋದು, ಜಠರ ಇರ್ಬೋದು, ಸಣ್ಣ ಕರಳಿರ್ಬೋದು, ದೊಡ್ಡ ಕರಳಿರ್ಬೋದು. ಕೆಲವರಿಗೆ ಪದೇ ಪದೇ ಫಿಸ್ಟುಲಾ ಥರ ಆಗ್ತಾ ಇರುತ್ತೆ ಗುದದ್ವಾರದ ಸುತ್ತ, ಅದು ಕ್ರೋನ್ಸ್ ಆಗಿರ್ಬೋದು. ಅಲ್ಸರೇಟಿವ್ ಕೊಲೈಟಿಸ್ನು ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ಅದರಲ್ಲಿ ಉರಿಯೂತ ಇರುತ್ತೆ. ಬಟ್ ಅದೇನಂದ್ರೆ ಓನ್ಲಿ ದೊಡ್ಡ ಕರಳನ್ನು ಇನ್ವಾಲ್ವ್ ಮಾಡುತ್ತೆ, ಲಾರ್ಜ್ ಇಂಟೆಸ್ಟೈನ್. ಇದರಲ್ಲಿ ಏನಾಗುತ್ತೆ ಅಂದರೆ, ಯಾಕೆ ಕಂಡೀಷನ್ ಅಂದರೆ, ಈ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಸಿಸ್ಟಮ್ ಅನ್ನೋದಿರುತ್ತಲ್ಲ, ಈ IBD ಇರೋರಿಗೆ ಒಂಥರ ಓವರ್ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಅವರ ಒಂದು ಕರಳನ್ನ ಅದೇ ಅಟ್ಯಾಕ್ ಮಾಡ್ತಾ ಇರುತ್ತೆ, ಅದರಲ್ಲಿ ಒಂಥರ ಇರಿಟೇಷನ್ನು, ಉರಿಯೂತ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಯಾರಿಗೆ IBD ಇರುತ್ತೋ ಅವರಿಗೆ ಪದೇ ಪದೇ ಲೂಸ್ ಮೋಷನ್ಸು, ರಕ್ತ ಹೋಗ್ತಾ ಇರೋದು, ಈ ಗೊಣ್ಣೆ ಥರ ಮ್ಯೂಕಸ್ ಹೋಗ್ತಾ ಇರೋದು, ಹೊಟ್ಟೆ ಒಂಥರ ಆಗಾಗ ನೋವು ಬರ್ತಾನೆ ಇರುತ್ತೆ, ಸುಸ್ತು, ರಕ್ತ ಕಡಿಮೆ ಆಗ್ತಾ ಇರೋದು, ಹಲವಾರು ವಿಟಮಿನ್ ಡಿಫಿಷಿಯನ್ಸೀಸು, B12, ವಿಟಮಿನ್ D, ಐರನ್ ಲೆವೆಲ್ಸು, ಅಬ್ಸಾರ್ಪ್ಷನ್ ಸರಿ ಇರೋದಿಲ್ಲ, ಶರೀರ ಆಹಾರ ಸರಿಯಾಗಿ ಹೀರ್ತಾ ಇರಲ್ಲ. ವೆಯ್ಟ್ ಲಾಸ್ ಅಂತೂ ಕೆಲವರು 20-25 kg ಎಲ್ಲ ವೆಯ್ಟ್ ಲಾಸ್ ಆಗ್ಬಿಡ್ತಾರೆ. ಅಷ್ಟು ಒಂಥರ ಭಯಾನಕವಾಗಿ ಇರುತ್ತೆ ಕೆಲವರಿಗೆ. ಎಲ್ಲಿ ನಮ್ಮ ಕರಳಲ್ಲಿ ಅದು ಜಠರದಲ್ಲಿದೆಯಾ, ಚಿಕ್ಕ ಕರಳಲ್ಲಿದೆಯಾ, ದೊಡ್ಡ ಕರಳಲ್ಲಿದೆಯಾ ಉರಿಯೂತ ಅನ್ನೋದ್ರ ಮೇಲೆ ಅವರ ರೋಗ ಲಕ್ಷಣ ಹೋಗ್ತಾ ಇರುತ್ತೆ. ಯಾರಿಗೋ ಒಬ್ರು ಕ್ರೋನ್ಸ್ ಇದೆ ಅಂದರೆ ಇನ್ನೊಬ್ರಿಗೆ ಅದೇ ಥರ ಸಿಂಪ್ಟಮ್ಸ್ ಇರೋದಿಲ್ಲ. ಕೆಲವರಿಗೆ ನಾನು ಹೇಳ್ದಂಗೆ ಗುದದ್ವಾರದ ಸುತ್ತನೇ ತೊಂದರೆ ಬರ್ತಾ ಇರುತ್ತೆ, ಫಿಸ್ಟುಲಾ ಅಂತ ಹೋಗಿ ಆಪರೇಷನ್ ಮಾಡಿಸ್ಕೊಂತ ಇರುತ್ತೆ. ಅವ್ರ ಪ್ರಾಬ್ಲಮ್ ನೋಡಿದ್ರೆ ಬೇರೆ ಏನೋ ಇರುತ್ತೆ ಕ್ರೋನ್ಸ್ ಅಂತ. IBD ಅನ್ನೋದು ಒಂದು ಕಾಂಪ್ಲೆಕ್ಸ್ ಡಿಸೀಸು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಒಬ್ರಿಗಿರೋ ಹೊಟ್ಟೆ ನೋವು IBD, ಇನ್ನೊಬ್ಬರಿಗೆ ಹೊಟ್ಟೆ ನೋವು IBD ಡಿಫ್ರೆಂಟ್ ಇರುತ್ತೆ. ಸೊ ಯಾಕೆ ನಮ್ಮ ದೇಶದಲ್ಲಿ ಈಗ ಆಯುರ್ವೇದನ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ಗೆ ನೋಡ್ತಾ ಇರ್ತಾರೆ ಜನ ಅಂದರೆ, ಈಗ IBD ಅನ್ನೋದು ಒಂದು ಕ್ರಾನಿಕ್. ಈಗ ನಾವು ಹೇಳ್ತೀವಿ ಪೇಷಂಟ್ ಡಯಾಗ್ನೋಸ್ ಮಾಡಿ, ನೋಡಿ ಇದು ಶುಗರು, ಈ BP ಥರ ಸ್ವಲ್ಪ ಲಾಂಗ್ ಟರ್ಮ್ ನೀವು ಮೆಡಿಸಿನ್ಸ್ ತೊಗೊಬೇಕಾಗುತ್ತೆ. ಅದು ಹೇಳಿದ ತಕ್ಷಣ ಅಲ್ಲಿ ಶುರು ಆಗುತ್ತೆ ನೋಡಿ ಪ್ರಾಬ್ಲಮ್ ಅವ್ರಿಗೆ. ಯಾಕಂದರೆ ಲೈಫ್ ಲಾಂಗ್ ಮೆಡಿಸಿನ್ನು, ಲಾಂಗ್ ಟರ್ಮ್ ಮೆಡಿಸಿನ್ ಯಾರಿಗೂ ಇಷ್ಟ ಇರೋದಿಲ್ಲ. ಸೊ ಮೆಡಿಸಿನ್ ಎಫೆಕ್ಟ್ಸ್ ಏನಪ್ಪ, ಇದು ಇಂಗ್ಲೀಷ್ ಮೆಡಿಸಿನ್ನು, ಇದು ಅಲೋಪತಿ, ಸೈಡ್ ಎಫೆಕ್ಟ್ ಇರುತ್ತೆ, ನನಗೆ ನ್ಯಾಚುರಲ್ ಆಗಿ ಕ್ಯೂರ್ ಬೇಕು, ಆಹಾರದಲ್ಲಿ ಹೀಲ್ ಮಾಡ್ಕೊಬೇಕು, ಆಯುರ್ವೇದ ಅಪ್ರೋಚಸ್ ಏನಾದರೂ ಇದೆಯಾ, ಹೋಮಿಯೋಪತಿ ಇದೆಯಾ, ಇನ್ನೊಂದು ಇದೆಯಾ, ಮತ್ತೊಂದು ಇದೆಯಾ ಅಂತ ನೋಡ್ತಾ ಇರ್ತಾರೆ. ಈಗ ಆಯುರ್ವೇದ ಇಂಥವೆಲ್ಲ ಟೆಂಪ್ರರಿ ಅವ್ರಿಗೆ ಸ್ವಲ್ಪ ರಿಲೀಫ್ ಕೊಡ್ತಾ ಇರುತ್ತೆ. ಯಾಕಂದರೆ ಒಂದು ಶಿಸ್ತು ಅನ್ನೋದನ್ನ ಹೇಳಿರ್ತಾರೆ, ಆಹಾರ ಚೆನ್ನಾಗಿ ಒಂದು ಒಳ್ಳೆ ಟೈಮ್ಗೆ ತೊಗೊಬೇಕು, ಸಿಂಪಲ್ ಫುಡ್ ತೊಗೊಬೇಕು ಅಂತೇಳಿ. ಅದು ಯಾವುದೇ ಒಂದು ಗಟ್ ಇಶ್ಯೂಗೆ ಆ ಥರ ಇದು ಕೊಡ್ಬೋದು, ಸ್ಪೆಸಿಫಿಕ್ ಆಗಿ ಏನು IBDಗೆ ಅಂತಿರೋದಿಲ್ಲ. ಆಯುರ್ವೇದ ಇನ್ನೊಂದು ಏನಾಗುತ್ತೆ ಅಂದರೆ, ಯೋಗ, ಮೆಡಿಟೇಷನ್ನು, ಮಾನಸಿಕ ಒತ್ತಡನ ಕಡಿಮೆ ಮಾಡೋದು, ಇದ್ರ ಮೇಲೆಲ್ಲ ಫೋಕಸ್ ಮಾಡ್ತಾ ಇರುತ್ತೆ. ಅಫ್ಕೋರ್ಸ್ ಇದೆಲ್ಲ ಒಳ್ಳೆಯದು, ಯಾಕಂದರೆ ನಮ್ಮ ಕರಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಇವೆಲ್ಲ ಒಳ್ಳೆಯದು. ಕೆಲವೊಂದು ಗಿಡಮೂಲಿಕೆಗಳಿರ್ಬೋದು, ಅದರಲ್ಲಿ ಕೆಲವೊಂದು ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟ್ಸ್ ಅದು. ಬಟ್ ಏನಂದರೆ, ಚೆನ್ನಾಗಿ ಅದನ್ನು ದೊಡ್ಡ ದೊಡ್ಡ ಸ್ಟಡೀಸ್ ಯಾವುದೂ ಇಲ್ಲ ಇದನ್ನು ಪ್ರೂವ್ ಮಾಡಲಿಕ್ಕೆ. ಮೇನ್ ಕ್ವಶನ್, ಆಯುರ್ವೇದ ಕ್ರೋನ್ಸ್ ಡಿಸೀಸ್ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ನ ಕ್ಯೂರ್ ಮಾಡುತ್ತಾ ಅಂತೇಳಿ ಈಗ ಇಂಪಾರ್ಟೆಂಟ್ ಕ್ವಶನ್ ಇರೋದು. ಕರೆಂಟ್ಲಿ ಯಾವುದೇ ರೀತಿಯ ಇದಕ್ಕೆ ಎವಿಡೆನ್ಸ್ ಇಲ್ಲ ಆಯುರ್ವೇದ ನಮ್ಮ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇರ್ತಲ್ಲ, ಕ್ರೋನ್ಸ್, ಅಲ್ಸರೇಟಿವ್ ಕೊಲೈಟಿಸ್, ಇದನ್ನು ಕ್ಯೂರ್ ಮಾಡುತ್ತೆ ಅಂತೇಳಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ನಾವು ಈ ಎವಿಡೆನ್ಸ್ ಬೇಸ್ಡ್ ಅಂದರೆ ನಮಗೆ ಪ್ರೂಫ್ ಬೇಕು. ಈ ಥರ ಮೆಡಿಸಿನ್ ಕ್ಯೂರ್ ಮಾಡುತ್ತೆ ಅಂದರೆ ಅದಕ್ಕೆ ಎಲ್ಲಿದೆ ಪ್ರೂಫ್, ಅದು ಬೇಕಾಗುತ್ತೆ. ಯಾಕಂದರೆ ಆ ಥರದ್ದು ಏನಾದರೂ ಮೆಡಿಸಿನ್ ಇದ್ದಿದ್ರೆ ಈ ಹೊರಗಡೆ ದೇಶಗಳಲ್ಲಿ, ಈ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅನ್ನೋದು ತುಂಬ ಜಾಸ್ತಿ ಇದೆ. ಇಲ್ಲಿಂದ ಇಷ್ಟೊತ್ತು ಎಲ್ಲ ಎತ್ಕೊಂಡು ಓಡೋಗ್ಬಿಡ್ತಾ ಇದ್ರು. ಈ ಬರ್ಡನ್ ಆಫ್ IBD ಅನ್ನೋದು ಇದೆಯಲ್ಲ, ಹೊರಗಡೆ ನಾನು ಇಂಗ್ಲೆಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ತುಂಬ ಜಾಸ್ತಿ ಇತ್ತು. ಸೊ ನಾವು ಡಿಸ್ಟಿಂಗ್ವಿಷ್ ಮಾಡಬೇಕು, ಆಯುರ್ವೇದ ಏನು ಹೆಲ್ಪ್ ಮಾಡುತ್ತೆ, ಏನನ್ನು ಹೆಲ್ಪ್ ಮಾಡೋದಿಲ್ಲ, ಗುಣಪಡಿಸುತ್ತಾ ಅಥವಾ ಸಿಂಪ್ಟಮ್ಸ್ನ ರಿಲೀವ್ ಮಾಡುತ್ತಾ ಅಂತೇಳಿ. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟು.
ಈಗ ಹಲವಾರು ಥರದ್ದು ಕಂಟ್ರೀಸಲ್ಲಿ ಹಲವಾರು ಒಂದು ರಿಸರ್ಚ್ ಅನ್ನೋದು ಆಗ್ತಾನೆ ಇದೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಬಗ್ಗೆ. ಯಾಕಂದ್ರೆ ಇದೊಂದು ಕಾಂಪ್ಲೆಕ್ಸ್ ಕಂಡೀಷನ್ನು, ಕ್ರಾನಿಕ್ಕು, ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಏನೋ ಒಂದು ಸಮಸ್ಯೆಯಿಂದ ಇದು ಶುರುವಾಗಿರುತ್ತೆ. ಇದು ನೀವು ಯಾವುದೋ ರಾಂಗ್ ಫುಡ್ ತಿಂದ್ಬಿಟ್ರಿ, ನಾನ್ ವೆಜ್ ತಿಂದ್ಬಿಟ್ರಿ, ನಿಮ್ಮ ಫಾಲ್ಟ್ ಅಲ್ಲ, ಇದು ನಿಮ್ಮ ತಪ್ಪಿಂದ ಬಂದಿರೋದಲ್ಲ. ಇದು ಶರೀರದಲ್ಲೇ ಈಗ ಒಂದು 2 ವರ್ಷದ ಮಗುವಿಂದನೇ ಕೆಲವೊಂದು ಟೈಮು ಶುರು ಆಗುತ್ತೆ. ಇದು ಕೆಲವೊಂದು ಟೈಮ್ 85 ವರ್ಷದವರೆಗೆ ಫಸ್ಟ್ ಟೈಮ್ ಬರುತ್ತೆ. ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಇದು ಕಾಂಪ್ಲಿಕೇಶನ್ಸ್ ಅಂತೂ ಖಂಡಿತ. ಯಾಕಂದರೆ ಎಕ್ಸ್ಟೆನ್ಸಿವ್ ಅಲ್ಸರೇಷನ್ ಆಗ್ತಾ ಇರುತ್ತೆ ಕೆಲವರಿಗೆ ಕರಳಲ್ಲಿ. ಅವರಿಗೆ ಒಂದು ನ್ಯೂಟ್ರಿಷನ್ ಸರಿ ಇರೋದಿಲ್ಲ, ಆಹಾರ ಸರಿಯಾಗಿ ಹೀರ್ತಾ ಇರೋದಿಲ್ಲ, ಹಲವಾರು ವಿಟಮಿನ್ ಡಿಫಿಷಿಯನ್ಸೀಸು, ಕರಳಲ್ಲಿ ಉರಿಯೂತ ಡ್ಯಾಮೇಜ್ ಆಗಿ ಕೆಲವರಿಗೆ ಕರಳೆ ಕಿರಿದಾಗ್ಬಿಟ್ಟಿರುತ್ತೆ. ಆಮೇಲೆ ಅದಕ್ಕೆ ಕೆಲವರು ಆಪರೇಷನ್ಸ್ ಮಾಡಬೇಕಾಗುತ್ತೆ. ಕೆಲವರು ರಿಪೀಟೆಡ್ ಫಿಸ್ಟುಲಾ ಅಂತ ಇರ್ತಾರೆ, ಅವ್ರಿಗೆ ಆ್ಯಕ್ಚುಲಿ ಕ್ರೋನ್ಸ್ ಇರ್ಬೋದು. ಮಕ್ಕಳಲ್ಲಿ ಅವರ ಗ್ರೋತು, ಬೆಳವಣಿಗೆ ಎಲ್ಲನ ಅಫೆಕ್ಟ್ ಮಾಡುತ್ತೆ. ಸೊ ಅನ್ಕಂಟ್ರೋಲ್ಡ್ ಆಗಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇದ್ದು ಯಾರಿಗಾದ್ರೂ ಸರಿಯಾಗಿ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದರೆ ಅವರ ಕ್ಯಾನ್ಸರ್ ರಿಸ್ಕು, ಕರಳಿನ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರಾಪರಾಗಿ ಮಾನಿಟರ್ ಮಾಡೋದು, ಮೆಡಿಕಲ್ ಸೂಪರ್ವಿಷನ್ ಅನ್ನೋದು ಯಾರಿಗೆ ಈ ಕ್ರೋನ್ಸ್ ಅಂಡ್ ಕೊಲೈಟಿಸ್ ಇರುತ್ತೋ ಅವ್ರಿಗೆ ತುಂಬ ಇಂಪಾರ್ಟೆಂಟು. ಒಂದು ಡೇಂಜರಸ್ ಇದಂದರೆ ನಮ್ಮ ದೇಶದಲ್ಲಿ ನಾವೀಗ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀವಲ್ಲ, ಏನಂದರೆ ಅವರು ಈಗ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಪರವಾಗಿಲ್ಲ, ನನಗೆ ಎಲ್ಲ ಸ್ವಲ್ಪ ಚೆನ್ನಾಗೈತೆ ಅಂತೇಳಿ ಆಮೇಲೆ ಏನು ಮಾಡ್ತಾರೆ, ಅವ್ರು ತೊಗೊತಾರೆ ಟ್ರೀಟ್ಮೆಂಟ್ನ, ಅವರೇ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಡಾಕ್ಟರ್ಸ್, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಯಾರು ಆ ಥರ ಸ್ಟಾಪ್ ಮಾಡೋಕ್ಕೆ ಹೇಳಿರೋದಿಲ್ಲ. ಅವರೇ ಒಂದು ಡಿಸಿಷನ್ ತೊಗೊಂಡು ಯಾವುದೋ ಒಂದು ಅನ್ವೆರಿಫೈಡು, ಯಾರೋ ಹೇಳಿರ್ತಾರೆ ಇದನ್ನು ತೊಗೊಳ್ಳಿ, ಅದನ್ನು ತೊಗೊಳ್ಳಿ, ನಾಟಿ ಔಷಧಿ ಅದು ಇದು ಅಂತ ಸ್ಟಾರ್ಟ್ ಮಾಡ್ಕೊಂಡು ಅದರಲ್ಲಿ ಏನಿರುತ್ತಂತಲೇ ಅವರಿಗೆ ಗೊತ್ತಿರೋದಿಲ್ಲ, ಕೊಟ್ಟಿರೋರಿಗೆ ಎಷ್ಟೊಂದು ಸರಿ. ಸೊ ಈ ಥರ ಪೇಷಂಟ್ಸ್ ಏನಾಗುತ್ತೆ, ಕೆಲವೊಂದು ಟೈಮ್ ವಾಪಸ್ ಬರ್ತಾರೆ. ಅವರು ಯಾವ ಸ್ಥಿತಿಯಲ್ಲಿ, ತುಂಬ ಹದಗೆಟ್ಟಿರೋ ಸ್ಥಿತಿಯಲ್ಲಿ ಬರ್ತಾರೆ. ಅನ್ಕಂಟ್ರೋಲ್ ಡಿಸೀಸು, ತುಂಬ ಮಾಲ್ನರಿಷ್ಟು. ಕೆಲವರು ನೋಡ್ಬಿಟ್ರೆ ಈ ಮನುಷ್ಯ ಆಹಾರ ತಿಂದು ಎಷ್ಟು ತಿಂಗಳಾಗಿದೆಯಪ್ಪ ಅನ್ಸುತ್ತೆ, ಆ ಥರ ಶೇಪ್. ಕೆಲವೊಂದು ಟೈಮ್ ಅರ್ಜೆಂಟಾಗಿ ಆಪರೇಷನ್ ಮಾಡಿ, ಕೆಲವೊಂದು ಟೈಮ್ ದೊಡ್ಡ ಕರಳನ್ನು ತೆಗಿಬೇಕಾಗುತ್ತೆ. ಸೊ ಕೆಲವೊಬ್ಬರಿಗೆ ಎಷ್ಟು ಮಸಲ್ ಲಾಸು, ವೆಯ್ಟ್ ಲಾಸ್ ಆಗಿರ್ತಾರಂದರೆ ಅವರು ಒಂಥರ ಕ್ಯಾನ್ಸರ್ ಪೇಷಂಟು ಅಡ್ವಾನ್ಸ್ ಸ್ಟೇಜಲ್ಲಿ ಇರ್ತಾರೆ, ಆ ಥರ ಕಾಣಿಸ್ತಾ ಇರ್ತಾರೆ ಕೆಲವರು. ಯಾಕಂದರೆ ಕರಳಲ್ಲಿ ಆ ಉರಿಯೂತನ ಕಂಟ್ರೋಲ್ ಆಗಿರೋದಿಲ್ಲ. ಸೊ ಆಯುರ್ವೇದ ಬಗ್ಗೆ ಈ ಇನ್ಫ್ಲಮೇಟರಿ ಡಿಸೀಸ್ ನಾವು ಒಂದು ರಿಯಲಿಸ್ಟಿಕ್ ಆಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. ಈಗ ಕೆಲವೊಂದು ಗಿಡಮೂಲಿಕೆ ಆಯುರ್ವೇದದಲ್ಲಿ ಕೆಲವೊಂದಕ್ಕೆ ಆ್ಯಂಟಿ ಇನ್ಫ್ಲಮೇಟರಿ, ಉರಿಯೂತ ಕಡಿಮೆ ಮಾಡೋ ಒಂದು ಪ್ರಾಪರ್ಟೀಸ್ ಇರಬಹುದು, ಕೆಲವೊಂದು ಬೆನಿಫಿಟ್ ಇರಬಹುದು. ನಮ್ಮ ಒಂದು ಗಟ್ ಮೈಕ್ರೋಬ್ ಅಂತೀವಲ್ಲ, ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಅದರ ಮೇಲೆ. ಬಟ್ ಈ ಸ್ಟಡೀಸ್ ಎಲ್ಲ ತುಂಬ ಸ್ಮಾಲ್, ಇವು ವೆಲ್ ಕಂಟ್ರೋಲ್ಡ್ ಸ್ಟಡೀಸ್ ಅಲ್ಲ. ಸೊ ಹಾಗಾಗಿ ಲಾಂಗ್ ಟರ್ಮ್ ಬೆನಿಫಿಟ್ಟು, ಯಾವುದೇ ಒಂದು ಪ್ರೂಫ್ ಅಂತ ಒಂದು ಸ್ಟ್ರಾಂಗ್ ಎವಿಡೆನ್ಸು ಆಯುರ್ವೇದ ತಗೊಳ್ಳೋದ್ರಿಂದ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಕ್ಯೂರ್ ಆಗುತ್ತೆ ಅನ್ನೋ ಒಂದು ಎವಿಡೆನ್ಸ್ ಅಂತೂ ಇಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಂದು 23 ವರ್ಷದ ಯುವಕ ಸಿವಿಯರ್ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಡಯಾಗ್ನೋಸ್ ಮಾಡಿದ್ನು. ಎಲ್ಲ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಚೆನ್ನಾಗಾಗ್ತಾ ಇತ್ತು. ಸಡನ್ ಆಗಿ ಯಾವುದೋ ಆನ್ಲೈನ್ ಅಡ್ವೈಸ್ ನೋಡಿಕೊಂಡು ಸ್ಟಾಪ್ ಮಾಡ್ದೆ ಮೆಡಿಸಿನ್ಸ್ ಎಲ್ಲ. ಯಾವುದೋ ನ್ಯಾಚುರಲ್ ಆಗಿ ಕ್ಯೂರ್ ಆಗುತ್ತೆ, ನೀವು ಗಟ್ನೆಲ್ಲ ರೀಸೆಟ್ ಮಾಡ್ತೀವಿ, ಒಂದು ವರ್ಕ್ಶಾಪಲ್ಲಿ 1-2 ದಿನ 3 ದಿನ ಬರಬೇಕಾಗುತ್ತೆ, ಅದು ಇದು ಅಂತೇಳಿ ಈ ಥರ ಸಿಂಪಲ್ಲಾಗಿ ಎಲ್ಲ ನಾವು ಸೆಟ್ ಮಾಡೋಂಗಿದ್ರೆ, ನಾವು ಆ್ಯಸ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು ನಮಗೂ ಅಷ್ಟು ಇಂಟೆಲಿಜೆನ್ಸ್ ಎಲ್ಲ ಇದ್ದೇ ಸೂಪರ್ ಸ್ಪೆಷಲೈಸೇಷನ್ ಎಲ್ಲ ಮಾಡಿರ್ತೀವಿ. ನಾವು ಯಾಕೆ ಇಂಪ್ಲಿಮೆಂಟ್ ಮಾಡೋಕ್ಕಾಗೋದಿಲ್ಲ? ಯಾಕಂದರೆ ನಾವು ನಮ್ಮ ಪೇಷಂಟ್ಸ್ಗೆ ಆದಷ್ಟು ಆಹಾರ, ಜೀವನ ಶೈಲಿ, ಕಡಿಮೆ ಮೆಡಿಸಿನ್ಸಲ್ಲೇ ಅವ್ರನ್ನ ಗುಣಪಡಿಸೋದಕ್ಕೆ ನಾವು ನೋಡ್ತಾ ಇರ್ತೀವಿ. ಸೊ ಈ 23 ವರ್ಷದ ಯುವಕ ಏನು ಮಾಡ್ದ, ಸ್ವಲ್ಪ ಮೆಡಿಸಿನ್ಸ್ ಆಲ್ರೆಡಿ ತೊಗೊಂಡು ನಮ್ಮ ಹತ್ರ ಎಲ್ಲ ಇಂಪ್ರೂವ್ ಆಗಿದ್ದ. ಸೊ ಯಾವುದೋ ಬೇರೆ ಟ್ರೀಟ್ಮೆಂಟ್ ಹೋಗೋ ಅವಶ್ಯಕತೆ ಏನೂ ಇರಲಿಲ್ಲ. ಬಟ್ ಏನಾಯ್ತಂದರೆ, ಏನೋ ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೊಂಡ್ಬಿಡ್ತೀನಿ ಅದು ಇದು ಅಂತ ಏನೋ ಪಾಪ ಯಾರೋ ಹೇಳಿರ್ತಾರೆ. ಹಾಗಾಗಿ ಇದು ಯಾವುದೋ ಒಂದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅಂತ ಹೋಗಿದ್ರು. ಆಮೇಲೆ ಬಂದರು, 1 ವರ್ಷ ಆದಮೇಲೆ ಬಂದಿದ್ದಾರೆ. ಅವ್ರ ತಂದೆ ಕರ್ಕೊಂಡು ಬಂದಿದ್ದಾರೆ. ತುಂಬ ಹದಗೆಟ್ಟಿರೋ ಸ್ಥಿತಿಯಲ್ಲಿ, ಬ್ಲಡ್ ಕೌಂಟ್ ಎಲ್ಲ, ಹೀಮೋಗ್ಲೋಬಿನ್ ಕಡಿಮೆ ಇದೆ, ರಕ್ತ ಕೊಡಬೇಕಾಗಿ ಬರ್ತಾ ಇದೆ. ಆ ಮನುಷ್ಯನ ನಾನು ರೆಕಗ್ನೈಸೇ ಮಾಡೋಕ್ಕಾಗಲ್ಲ, ಅಷ್ಟು ವೆಯ್ಟ್ ಲಾಸ್ ಆಗಿದ್ದಾನೆ. ಈ ರಕ್ತ ಹೋಗ್ತಾ ಇದೆ, ವಿಪರೀತ ಲೂಸ್ ಮೋಷನ್ಸು. ಅಲ್ಲಿ ಏನೋ ಡಿಟಾಕ್ಸ್ ಅದು ಇದು ಅಂತ ಕೊಡ್ತಾ ಇದ್ದಾರೆ, ಕರಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ, ಏನು ಗಾಬರಿ ಪಡಬೇಡಿ, 10 ಸರಿ ಮೋಷನ್ ಹೋಗ್ತಾ ಇದ್ರು ಅದು ಒಳಗಡೆ ಎಲ್ಲ ವಿಷಾಣುಗಳೆಲ್ಲ ಬರ್ತಾ ಇದೆ, ಅದು ಇದು ಅಂತ ಇವರು ತಗೊತಾನೆ ಹೋಗ್ತಾ ಇದ್ದಾರೆ. ಬಂದಾಗ ಒಂದು ವಾರದ ಮೇಲೆ ಹಾಸ್ಪಿಟ್ಲಲ್ಲಿ ಫಸ್ಟು ಒಂದು ತುಂಬ ಬ್ಯಾಡ್ ಸ್ಟೇಟಲ್ಲಿ ಬಂದು ಹೈಯರ್ ಲೈನ್ ಮೆಡಿಸಿನ್ಸು, ಮುಂಚೆ ಏನೋ ಸಿಂಪಲ್ ಮೆಡಿಸಿನ್ಸ್ ಕೊಡ್ತಾ ಇದ್ವಿ, ಈಗ ತುಂಬ ಸಿವಿಯರ್ ಕಂಡೀಷನಲ್ಲಿ ಬಂದಿರೋದ್ರಿಂದ ತುಂಬ ಎಕ್ಸ್ಪೆನ್ಸಿವ್ ಹೈಯರ್ ಲೈನ್ ಮೆಡಿಸಿನ್ಸ್ನ ಕೊಟ್ಟು ಆಲ್ಮೋಸ್ಟು ಇನ್ನೇನು ಈ ಪೇಷಂಟಿಗೆ ಮೋಸ್ಟ್ಲಿ ಆಪ್ರೇಷನ್ ಮಾಡಬೇಕಾ, ದೊಡ್ಡ ಕರಳು ಕಂಪ್ಲೀಟಾಗಿ ತೆಗಿಬೇಕಾ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಬಂದಿರು. ಸೊ ಇದು ಒಂದು ಉದಾಹರಣೆ. ಎಷ್ಟೊಂದು ಕೇಸಸ್ ಈ ಥರ ನೋಡ್ತಾ ಇರ್ತೀವಿ. ಹಾಗಾಗಿ ಈ IBD ಪೇಷಂಟ್ಸ್ಗೆ ಮೆಡಿಕಲ್ ಸೂಪರ್ವಿಷನ್ ಅನ್ನೋದು ಎಲ್ಲಿ ತೋರಿಸ್ಕೊತಿರೋ ಅದು
ಒಂದು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಅನ್ನೋ ಒಂದು ಇನ್ಪುಟ್ ಅನ್ನೋದು ಇರಬೇಕಾಗುತ್ತೆ. ಸೊ ಆಯುರ್ವೇದ ಸ್ವಲ್ಪ ಆದ್ರೂ ಏನಾದರೂ ಹೆಲ್ಪ್ ಮಾಡುತ್ತಾ ಈ ಥರ ಪೇಷಂಟ್ಸಲ್ಲಿ? ಹೌದು, ಆಸ್ ಎ ಕಾಂಪ್ಲಿಮೆಂಟರಿ ಅಪ್ರೋಚ್. ಅಂದರೆ ನಾವು ಕೊಡ್ತಾ ಇರೋ ಮೆಡಿಸಿನ್ಸ್ನ ರಿಪ್ಲೇಸ್ ಮಾಡೋದಕ್ಕಲ್ಲ, ಅದರ ಜೊತೆಗೆ ಅದನ್ನು ಹೆಲ್ಪ್ ಮಾಡುತ್ತೆ. ಒಂದು ಸಪೋರ್ಟಿವ್ ರೋಲ್ ಅಂತ ಹೇಳ್ತೀವಿ. ಈಗ ಕೆಲವೊಂದು ಜೀವನ ಶೈಲಿ ಆಹಾರದಿಂದ ಇಂಪ್ರೂವ್ ಆಗಂಗಿದ್ರೆ ಕೆಲವು ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಸೊ ನಮಗೇನು ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ಈಗ ಆಯುರ್ವೇದ ಪ್ಲಾಂಟ್ ಬೇಸ್ಡ್ ಡಯಟು, ಯೋಗ, ಮಾನಸಿಕ ಒತ್ತಡನ ಕಡಿಮೆ ಮಾಡ್ಕೊಬೇಕು, ಸ್ಟ್ರೆಸ್ಸು, ಟೆನ್ಷನ್ಸ್ನ ಕಡಿಮೆ, ಅದ್ರ ಮೇಲೆಲ್ಲ ಫೋಕಸ್ ಮಾಡ್ತಾ ಇರುತ್ತೆ. ಹಾಗಾಗಿ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ಅನ್ನೋದು ಅವರಿಗೆ ಒಂದು ಶಿಸ್ತು ಅನ್ನೋದನ್ನ ಅವರು ಹೇಳ್ತಾ ಇರ್ತಾರೆ. ಹಾಗಾಗಿ ಕೆಲವೆಲ್ಲ ಇದು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಇರೋರ್ಗು ಹೆಲ್ಪ್ ಆಗುತ್ತೆ. ಸೊ ಬಟ್ ಅವ್ರಿಗೆ ಪ್ರಾಪರ್ ಗ್ಯಾಸ್ಟ್ರೆಂಟ್ರಾಲಜಿ ಕೇರ್ ತುಂಬ ಅವಶ್ಯಕತೆ. ಯಾಕಂದರೆ ಯಾರಿಗೆ ಸ್ವಲ್ಪ ಸಿಂಪ್ಟಮ್ಸು ಇರುತ್ತೋ, ರಕ್ತ ಹೋಗ್ತಾ ಇರುತ್ತೋ, ಹೊಟ್ಟೆ ನೋವು ಬರ್ತಾನೆ ಇದೆ, ಸಿವಿಯರ್ ಡಿಸೀಸ್ ಇದೆ ಅಂದಾಗ ಟ್ರೀಟ್ಮೆಂಟ್ ತಗೊಳ್ದೇನೆ ಅವರು ಏನೋ ಚಾನ್ಸ್ ತೊಗೊತಾರಲ್ಲ, ಅವ್ರಿಗೆ ಗ್ಯಾರಂಟಿಡ್ ಇರುತ್ತೆ ಕಾಂಪ್ಲಿಕೇಶನ್ಸ್. ಈಗ ಸಾಮಾಜಿಕ ಮಾಧ್ಯಮದ ಒಂಥರ ಅವೇರ್ನೆಸ್ ಥರ ಇದೆ, ಅಂದರೆ ಅರಿವು ಎಲ್ಲ ಇರುತ್ತೆ ಎಲ್ಲ ಕಂಡೀಷನ್ ಬಗ್ಗೆ. ಬಟ್ ಹಲವಾರು ಥರದ್ದು ಬೇಕಾಗಿರದೇ ಇರೋದು ಕಳಪೆ ಇನ್ಫಾರ್ಮೇಷನ್ ಇದೆ, ಮಿಸ್ಇನ್ಫಾರ್ಮೇಷನ್ ಎಲ್ಲ ತಪ್ಪು. ಕೆಲವೊಂದೆಲ್ಲ 100% ಕ್ಯೂರ್ ಮಾಡ್ಬಿಡ್ತೀವಿ ಅದು ಇದು ಅಂತೆಲ್ಲ ಇದ್ದಾಗ ಅದು ಡೇಂಜರಸ್ ಅಡ್ವೈಸ್. ಯಾಕಂದರೆ ಇವು ಕ್ರಾನಿಕ್ ಕಂಡೀಷನ್ಸ್, ಈ ಕ್ರೋನ್ಸ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್ ಅದೆಲ್ಲ. ಯಾಕಂದರೆ ಸೈಂಟಿಫಿಕ್ ಆಗಿ ಸೀನಿಯರ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಲಿ, ಇದರಲ್ಲಿ ಪ್ರೊಫೆಷನಲ್ಸ್ ಇರ್ತಾರಲ್ಲ, ಆ ಥರದ 100% ಕ್ಯೂರ್ ಆಗುತ್ತೆ. ಈ ಥರ ಡೇಂಜರಸ್ ಅಡ್ವೈಸು ಯಾರು ಕೊಡ್ಲಿಕ್ಕೆ ಹೋಗೋದಿಲ್ಲ. ಈಗ ಕೆಲವೊಂದು ಟೈಮು ಅವರು ರೆಮಿಷನ್ಗಂತ ಹೋಗಿರ್ತಾರೆ, ಅಂದರೆ ಅವ್ರ ಕಂಡೀಷನ್ ಇನ್ಆಕ್ಟಿವ್ ಆಗಿರುತ್ತೆ. ಹಾಗಂತೇಳಿ ಅದು ಹೊರಟೋಗಿದೆ ಅಂತಲ್ಲ, ಅವರು ಏನಂದರೆ ಆಕ್ಟಿವ್ ಆಗಿಲ್ದೇನೆ ಒಳಗಡೆ ಉರಿಯೂತ ಎಲ್ಲ ಹೀಲ್ ಆಗಿ ಒಂಥರ ಸೈಲೆಂಟ್ ಆಗಿದೆ. ಹಾಗಾಗಿ ಅವ್ರಿಗೆ ಏನು ರೋಗ ಲಕ್ಷಣ ಏನಿರೋದಿಲ್ಲ. ಸೊ ಕೆಲವೊಂದು ಟೈಮ್ ಅದನ್ನು ಕ್ಯೂರ್ ಆಗಿದೆ ಅಂತ ಅವರು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಎಷ್ಟೊಂದು ಸರಿ ನಾವು ನೋಡ್ತಾ ಇರ್ತೀವಿ, ಅಷ್ಟೋ ಗ್ರಮ್ಲಿಂಗ್ ಇನ್ಫ್ಲಮೇಷನ್ ಅಂತ ಉರಿಯೂತ ಕಂಟಿನ್ಯೂಸ್ ಆಗಿರುತ್ತೆ ಕೆಲವರಿಗೆ ಕರಳಲ್ಲಿ. ಅದು ಅವ್ರಿಗೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಕೊಡುತ್ತೆ. ಸೊ ಆಯುರ್ವೇದದಿಂದ ಕೆಲವರಿಗೆ ಕೆಲವೊಂದು ಸಿಂಪ್ಟಮ್ಸು, ಗುಣಲಕ್ಷಣೆ, ರೋಗಲಕ್ಷಣೆ, ಕೆಲವೊಂದು ಅವರ ಆಹಾರ ಬದಲಾವಣೆ ಮಾಡೋದೊಂದಾಗಲಿ, ಅವರ ಒಂದು ಊಟ ತಿನ್ನೋ ಪದ್ಧತಿನ ಬದಲಾವಣೆ ಮಾಡೋದಾಗಲಿ, ಅವರ ಮಾನಸಿಕ ಒತ್ತಡನ ರಿಡ್ಯೂಸ್ ಮಾಡೋದಾಗಲಿ, ಅವರಿಗೆ ಒಂದು 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 ತಿನ್ನೋ ಒಂದು ಡಿಸಿಪ್ಲಿನು, ಜೀವನ ಶೈಲಿ ಇದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಿದಾಗ ಅದರಿಂದ ಅವ್ರಿಗೆ ಕೆಲವೊಂದು ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ. ಹಾಗಂತೇಳಿ ಅದು ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋಮಿಯೋಪತಿನೂ ಅಷ್ಟೇ, ಆಯುರ್ವೇದನೂ ಅಷ್ಟೇ, ಈವನ್ ಅಲೋಪತಿ ಈಗ ನಾವು ಕೊಡೋ ಮೆಡಿಸಿನಿಂದ ಕ್ಯೂರ್ ಆಗೋದಿಲ್ಲ. ಅದು ಆ ಡಿಸೀಸ್ನ ಕಂಟ್ರೋಲಲ್ಲಿ ಇಡ್ತೀವಿ. ಸೊ ನಮ್ಮ ಗುರಿ ಏನು IBDಯಲ್ಲಿ ಟ್ರೀಟ್ಮೆಂಟ್ ಅಂದರೆ ಕರಳಿನ ಉರಿಯೂತ ಇದೆಯಲ್ಲ ಅದನ್ನು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಿ ಅವ್ರನ್ನ ಒಂದು ಇನ್ಆಕ್ಟಿವ್ ಸ್ಟೇಟ್ಗೆ, ಡೀಪ್ ರೆಮಿಷನ್ ಅಂತೀವಿ, ಅಂದರೆ ಒಳಗಡೆ ನಾವು ಮತ್ತೆ ಕರಳನ್ನ ಪರೀಕ್ಷೆ ಮಾಡಿದ್ರೆ ಯಾವುದೇ ಥರ ಡಿಸೀಸ್ ಏನು ಕಾಣಿಸ್ಬಾರ್ದು. ಅಷ್ಟು ಆ ಥರ ಮಾಡಿದ್ರೆ ಅವ್ರ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡ್ಬೋದು, ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ನ ಕೊಡ್ಬೋದು, ಅವ್ರಿಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇಲ್ಲದೆ ಅಂತ ನೋಡ್ಕೊಳ್ಳೋದೇ ಅದು ಒಂದು ಏಮ್ ಆಫ್ ಟ್ರೀಟ್ಮೆಂಟು. ಎಲ್ಲ ಥರದ ಆಕ್ಟಿವಿಟೀಸ್ ಮಾಡ್ಬೋದು ಅವರು. ಇಂಥದ್ದು ಮಾಡಬಾರ್ದು, ಇಂಥದ್ದು ಮಾಡಬಾರ್ದು, ಇಂಥದ್ದು ತಿನ್ನಬಾರ್ದು ಅಂತೇನಿಲ್ಲ. ಆರೋಗ್ಯಕರವಾಗಿರೋ ಫುಡ್ಡನ್ನ ಎಲ್ಲ ಥರದ್ದು ತಿನ್ಬೋದು, ಒಳಗಡೆ ಎಲ್ಲ ಇಂಟೆಸ್ಟೈನ್ ಚೆನ್ನಾಗಿ ಹೀಲ್ ಆಗಿದ್ರೆ. ಸೊ ಅವ್ರಿಗೆ ಯಾವುದೇ ರೀತಿಯ ನಾವು ಆಹಾರದಲ್ಲಿ ರಿಸ್ಟ್ರಿಕ್ಷನ್ಸ್ ಏನು ಇಡೋಕ್ಕೋಗೋದಿಲ್ಲ. ಬಟ್ ಏನಂದರೆ ಅವ್ರಿಗೆ ಒಂದು ಪ್ರಾಪರ್ ಡಯಾಗ್ನೋಸಿಸ್ ಅನ್ನೋದಾಗಬೇಕು, ಫಸ್ಟು ಮಾನಿಟ್ರಿಂಗ್ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಎವಿಡೆನ್ಸ್ ಬೇಸ್ಡ್ ಟ್ರೀಟ್ಮೆಂಟ್ಸು. ನಿಮಗೆ ಡೌಟ್ ಇದೆ, ಮೆಡಿಸಿನ್ಸ್ ನಾನು ನಿಲ್ಲಿಸ್ಬೇಕಾ, ನಾನು ಎಷ್ಟು ದಿನ ತೊಗೊಬೇಕಪ್ಪ, ಇಂಥವೆಲ್ಲ ಕ್ವಶನ್ಸ್ ಇದ್ದಾಗ ನಿಮ್ಮ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ಮಾತಾಡಿ. ಕ್ರೋನ್ಸು, ಕೊಲೈಟಿಸ್, ಅಲ್ಸರೇಟಿವ್ ಕೊಲೈಟಿಸ್ ಇರೋರು ಸುಮ್ಮನೆ ಕಣ್ಣು ಮುಚ್ಕೊಂಡು ಯಾವುದೋ ಸೋಷಿಯಲ್ ಮೀಡಿಯಲ್ಲಿ ಯಾರೋ ಹೇಳಿದ್ದಾರೆ, ಇನ್ನೊಬ್ರು ಯಾರೋ ಹೇಳಿದ್ದಾರೆ, ಮತ್ತೊಬ್ರು ಯಾರೋ ನಾಟಿ ಔಷಧಿ ಅದು ಇದು ಅಂತೆಲ್ಲ ಫಾಲ್ಸ್ ಕ್ಲೈಮ್ಸ್, ನ್ಯಾಚುರಲ್ ಕ್ಯೂರು, ಈ ಥರದ್ದೆಲ್ಲ ಯಾವುದೂ ಇಲ್ಲ. ಸೊ ಆ ಥರದ್ದೆಲ್ಲ ನೀವು ಒಂದು ಸೀರಿಯಸ್ ಆಗಿ ತಗೊಳ್ದೇನೆ ಸ್ಟಾಪ್ ಮಾಡಿದ್ರೆ ನಿಮಗೆ ಸಫರ್ ಆಗ್ತಾ ಇರ್ತೀರ. ಆದಷ್ಟು ನೀವು ನಿಮ್ಮ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ಡಿಸ್ಕಸ್ ಮಾಡಿ, ಇಲ್ಲ ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯಾರಿಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಯಾರಿಗಾದರೂ ಕ್ರೋನ್ಸ್, ಅಲ್ಸರೇಟಿವ್ ಕೊಲೈಟಿಸ್ ಅನ್ನೋದಿದ್ರೆ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ರೈಟ್ ಅಡ್ವೈಸ್ ತಗೊಂಡು ಅವರ ಕಂಡೀಷನ್ ಅನ್ನೋದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಈ ಒಂದು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಪೇಷಂಟ್ಸ್ಗೆ. ಧನ್ಯವಾದ.